ನಮ್ಮ ಕಲಬುರಗಿ ನಗರ ಒಳಗಿರುವಂಥ ಈ ದೇವಸ್ಥಾನ 2400 ವರ್ಷ ಹಿಂದಿಂದು ಆಗಿರುತ್ತೆ. ಆದರೆ ಅಷ್ಟು ಹಳೆಯದಾದರೂ ಕೂಡ ಈ ದೇವಸ್ಥಾನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ 12 ವರ್ಷ ಆಯಿತು ಅಂತ ಯಾವುದಕ್ಕಪ್ಪ ಅಂತ ರೀತಿ ಹೇಳಿದ್ರೆ, ಕೆಲವೊಂದು ಕೆಡಗಡೆಗಳು ಏನು ಮಾಡಿದರು ಅಂತ ಹೇಳಿದ್ರೆ ಪೂರ ಧ್ವಂಸ ಮಾಡಿಬಿಟ್ರು ಅಂತ. ಈ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಅಂತ ಯಾರಿಗೂ. ಇಲ್ಲಿ ಇರುವಂಥ ಒಬ್ಬರು ಪೂಜಾರಿಗೆ ಲಿಂಗ ಸಿಕ್ಕಿ ಇದು ಒಂದು ದೇವರ ಅಂತ ಹೇಳಿ ಲಿಂಗ ಸ್ಥಾಪನೆ ಮಾಡ್ಯಾರ. ಅದು ಅಲ್ಲದೆ ಕೆಲವೊಂದು ದೇವಸ್ಥಾನವನ್ನು ನೋಡಿರ್ಬೋದು, ಶಿವಪಾರ್ವತಿ ಬಾಜು ಕೂತಿರ್ತಾರೆ. ಆದರೆ ಈ ದೇವಸ್ಥಾನ ವಿಶಿಷ್ಟತೆ ಏನು ಅಂತ ಹೇಳ್ತಾರೆ, ರಾಮಲಿಂಗೇಶ್ವರ ಲಿಂಗ ಎದುರುಗಡೆನ ಅದ ಹಿಂದೆ ಶಾಂಭವಿ ದೇವಿ ಮೂರ್ತಿ ನೋಡೋಕೆ ಕಾಣಿಸ್ತಾ. ಆ ದೇವಸ್ಥಾನ 1 ಕಿಲೋಮೀಟರ್ ಮೇಲೆ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಅದು ಸಿಕ್ಕಿದ. ಆದರೆ ಅದು ದೇವಸ್ಥಾನ ಪೂರ ಧ್ವಂಸ ಮಾಡಿಬಿಟ್ರೆ. ಆ ದೇವಸ್ಥಾನ ಒಳಗೆ ಲಿಂಗ ಸ್ಥಾಪನೆ ಮಾಡಿಬಿಟ್ರೆ ನಮ್ಮ ಹಿಂದೂ ದೇವಸ್ಥಾನ ಮಹಾತ್ಮೆ ಎಲ್ಲರೂ ತಿಳಿಸ್ಬೇಕು ಅಂತ, ಎಲ್ಲರ ಕೈ ಜೋಡಿಸ್ಬೇಕು ಅಂತ ಹೇಳಿ ಇಷ್ಟು ಜನ ಅದಕ್ಕೆ ಶೇರ್ ಮಾಡಿ ಆ ದೇವಸ್ಥಾನ ಎಲ್ಲದ ಅಂತ ಹೇಳಿದ್ರೆ ತೋರಿಸಲು ಹೇಳ್ಬೋದು. ನಾವು ಅಲ್ಲಿ ಹೋಗಿ ತೋರಿಸ್ತೀವಿ ಅಂತ, ಲಿಂಗ ಸ್ಥಾಪನೆ ಮಾಡೋಣ ಅಂತ ಹೇಳಿದ್ರೆ ಅದ್ರ ಕಾರ್ಯ ಎಲ್ಲರೂ ಕಲಿತು ಮಾಡೋಣ ಅಂತ ಹೇಳ್ತೀವಿ. ಲಾಸ್ಟಿಗೆ ಸ್ವಾಮಿ ಏನು ಹೇಳ್ತಾರೆ ಅಂತ ಮತ್ತು ಕೇಳಂಬರ್ರಿ. ಪ್ರತಿ ಸೋಮವಾರ ವಿಶೇಷ ಪೂಜೆ ಮತ್ತು ವಿಶೇಷ ಅಲಂಕಾರ ಶ್ರೀ ಸ್ತಂಭರಾಮಲಿಂಗೇಶ್ವರ ದೇವಸ್ಥಾನದ ಮತ್ತು ಹಂಗೆ ಅಂತ ಹೇಳಿದ್ರೆ ನಾನು ನಾಥ ಸಂಪ್ರದಾಯ ಸಂಬಂಧಪಟ್ಟಿದ್ದೊಂದು ಮಾದೇವ ಗುರುನು ಇಲ್ಲಿ ಆತದ. ಅಷ್ಟಕ್ಕೂ ಈ ದೇವಸ್ಥಾನ ಎಲ್ಲಿ ಅದ ಅಂತ ಹೇಳಿದ್ರೆ ಶೆಟ್ಟಿ ಕಾಂಪ್ಲೆಕ್ಸ್ ಅದ ಅಲ್ಲ, ಅದರ ಬಾಜುನೇ ಒಂದು ಗಲ್ಲಿ ಅದ, ಒಳಗೆ ಬರ್ತದೆ. ಅದರ ಮೇನ್ ರೋಡಿಗೆ ಈ ದೇವಸ್ಥಾನ ಅದ. ನಾನು ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.